ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್. ಬನ್ನಿ ನಾನಿತ್ತು ಆರೋಗ್ಯಕರ ಗ್ರೀನ್ ಟೀ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ತುಳಸಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ನಂತರ ಶುಂಠಿನ ಸಣ್ಣಕ್ಕೆ ಹೆಚ್ಚಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೊದಲು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಲೆ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ನಾವೆಲ್ಲ ಬಿಸಿಲಲ್ಲಿ ಒಣ ಹಾಕಬೇಕು. ನೋಡಿ, ಈ ರೀತಿ ಒಂದೊಂದನ್ನೇ ಬಿಡಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣ ಹಾಕ್ಕೋಬೇಕು. ನೋಡಿ, ಒಣ ಹಾಕ್ತಾ ಇದ್ದೀನಿ ನಾನು. ಒಂದೊಂದನ್ನೇ ಬಿಡಿಸ್ಕೊಳ್ಳಿ, ಚೆನ್ನಾಗಿ ಬಿಡಿಸ್ಕೊಂಡ್ರೆ ಬಿಡಿಸಿ ಈ ರೀತಿ ಒಣ ಹಾಕಿದರೆ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡಿರ್ಬೇಕು. ನೀವು ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡಿದ್ರೆ ಅದು ಬೇಗ ಒಣಗುತ್ತೆ. ಇಲ್ಲಾಂದರೆ ನೀರು ಇತ್ತು ಅಂದರೆ ಹಾಗೆ ನೀರು ಇರುತ್ತೆ. ನೀಟಾಗಿ ಒಣ ಹಾಕಿ. ನಾನು ಇವಾಗ ಇದನ್ನು ಬಿಸಿಲಲ್ಲಿ ಇಡ್ತಾಯಿದ್ದೀನಿ ನೀಟಾಗೆ. ಇವಾಗ ಮೂಡ್ಗಾಳಿ ಇರೋದ್ರಿಂದ ನೀವು ಇದನ್ನು ಸ್ವಲ್ಪ ಒಂದು ತೆಳ್ಳನ ಅರ್ಬೆ ಹಾಕಿಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಇದನ್ನು ಮಾಡಿ ಒಣಗಿಸಿ. ನೋಡಿ, ಒಣಗಿಸ್ಕೊಂಡಿರೋದು ತೋರಿಸ್ತಿದ್ದೀನಿ. ಈ ರೀತಿ ಎಲ್ಲ ಆಗಿದೆ ನೋಡಿ, ಈ ರೀತಿ ಚೆನ್ನಾಗಿ ಒಣಗಿದೆ. ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿ, ಕೈಯಿಂದನೇ ಪುಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಆಗ್ತಿದೆ, ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿ ಒಣಗಿದೆ. ನೋಡಿ, ನಾನು ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಆಗಿದೆ ನೋಡಿ. ಇಷ್ಟೇ ಕಂಟೆಂಟ್, ಇಷ್ಟೇ ಆಗಿರೋದು. ಅಷ್ಟು ನಾನು ಇದನ್ನು ತೊಗೊಂಡಿದ್ನಲ್ಲ ಕ್ವಾಂಟಿಟಿ, ಇಷ್ಟು ಪುಡಿ ರೆಡಿ ಆಗಿದೆ ಗ್ರೀನ್ ಟೀದು. ಇದನ್ನ ಇವಾಗ ಹೇಗೆ ಮಾಡೋದು ಅಂತಲೇ ಹೇಳಿ ನಾನು ತೋರಿಸ್ತೀನಿ ಬನ್ನಿ. ಇದನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ನೀಟಾಗಿ. ನಾವು ಒಂದು ಗಾಜಿನ ಸೀಸದಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡಿ, ಪ್ಲಾಸ್ಟಿಕ್ ಹೆಲ್ತಿಗೆ ಆದಷ್ಟು ಒಳ್ಳೆಯದಲ್ಲ. ಈ ಥರ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ನೋಡಿ. ಫಸ್ಟು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ನೀರು ತೊಗೊಳ್ಳಿ. ಈ ಗ್ಲಾಸಿಂದ ನಾನು ನೀರು ತೊಗೋತಾ ಇದ್ದೀನಿ. ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಅದನ್ನು ಬಿಸಿ ಆದ ನಂತರ ಈ ರೀತಿ ಇದೆಯಲ್ಲ, ಈ ರೀತಿ ಸ್ಟೋರ್ ಮಾಡ್ಕೊಂಡಿರೋ ಪುಡಿನ ಅದಕ್ಕೆ ಒಂದು ಚಮಚ ಹಾಕ್ಕೊಂಡ್ಬಿಟ್ಟು ನೀವು ಅದನ್ನ ಬಾಯ್ಲ್ ಆಗೋವರೆಗೂ ಬಿಡಿ. ಈ ಟೀ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಅಂದರೆ, ನಮ್ಮ ಬಾಡಿಗೆ ಬೊಜ್ಜು ಇರೋರಿಗೆ ತುಂಬ ಬೊಜ್ಜು ಕರಗಿಸುತ್ತೆ. ಆದರೆ ಇದನ್ನು ತುಂಬ ನಿಯಮಿತವಾಗಿ ಬಳಸ್ಕೋತಾ ಬರಬೇಕು. 1 ದಿನ 2 ದಿನ ಕುಡಿದ ತಕ್ಷಣ ನಮಗೆ ಬೊಜ್ಜು ಕಡಿಮೆ ಆಗಿಲ್ಲ ಅಂತ ಹೇಳೋದಲ್ಲ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು, ಆಮೇಲೆ ಇಮ್ಯುನಿಟಿ ಪವರ್ ಕೊಡುತ್ತೆ ಇದನ್ನು ಕುಡಿಯೋದ್ರಿಂದ. ಈವನ್ ಶುಗರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈವನ್ ಎಲ್ಲ ಪ್ರಾಬ್ಲಮ್ಮು ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಇವಾಗ ಇದು ರೆಡಿಯಾಗಿದೆ ನೋಡಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಡಿ. ಹಾಗೆ ನಂತರ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಜೇನುತುಪ್ಪ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಂತರ ಈಗ ನೋಡಿ ಚೆನ್ನಾಗಿ ಕರಳಿದೆ ಅಲ್ವಾ, ನಾವು ಲಿಡ್ ಕ್ಲೋಸ್ ಮಾಡಿಟ್ಟಿದ್ವಿ, ಅದು ಎಲ್ಲ ಕಡೆ ಹರಡಿದೆ. ಅದನ್ನು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಈ ರೀತಿ ಶೋಧಿಸ್ಕೊಳ್ಳಿ. ಆವಾಗ ನಿಮಗೆ ಕುಡಿಯೋದಕ್ಕೆ ಪ್ರಿಪೇರ್ ಆಗಿರುತ್ತೆ. ವಾವ್, ಎಷ್ಟು ಚೆಂದಾಗಿ ರೆಡಿಯಾಗಿದೆ ಅಲ್ವಾ ಟೀ. ನಾವು ಏನೇನೋ ಇವಾಗ ಡೈಲಿ ನಾವು ಟೀ ಕುಡಿತೀವಿ, ಆ ಟೀ ಒಂದು ಸ್ಲೋ ಪಾಯ್ಸನ್ ಇದ್ದಾಗೆ. ಅದ್ರ ಬದಲು ನಾವು ಇದನ್ನು ಡೈಲಿ ಒನ್ ಟೈಮ್ ಆದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ತುಂಬ ಬೆನಿಫಿಟ್ ಇದೆ ಇದರಿಂದ, ಗ್ರೀನ್ ಟೀಯಿಂದ. ಆಮೇಲೆ ಯಾರಾದರೂ ಪರ್ಚೇಸ್ ಮಾಡಿ ರೆಡಿಮೇಡ್ ತೊಗೋತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಆಗದೇ ಇರೋರು ಈ ರೀತಿ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಫ್ರೆಶ್ಶಾಗಿ ಪ್ರಿಪೇರ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಸಹ ಅದರಲ್ಲಿ ಯೂಸ್ ಇರಲ್ಲ. ನಮಗೆ ಬೇಕಾದಷ್ಟು ಕ್ವಾಂಟಿಟಿ ನಾವು ರೆಡಿ ಮಾಡ್ಕೊಂಡ್ಬಿಟ್ಟು ಕುಡಿಬೋದು. ನಾನು ಈ ರೀತಿ ಸರ್ವ್ ಮಾಡಿದ್ದೀನಿ. ವಾವ್, ಸೂಪರ್. ನಾನು ತುಂಬ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ.